ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳಿಂದ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿಯೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒಗಳ ದಿವ್ಯ ನಿರ್ಲಕ್ಷ್ಯದಿಂದ ಹಗಲು ಸಮಯದಲ್ಲಿ ವಿದ್ಯುತ್ ಬೀದಿ ದೀಪಗಳು ಬೆಳಗುತ್ತಿದ್ದು ಪ್ರತಿ ವರ್ಷವೂ ಬೆಸ್ಕಾಂ ಕಂಪನಿಗೆ ಕೋಟ್ಯಾಂತರ ರು ನಷ್ಟವಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ಗೆ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡ್ರಡ್ಡಿ ಬಸವರೆಡ್ಡಿ ಮನವಿ ಪತ್ರ ನೀಡಿದರು. ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಮಾತನಾಡಿ, ಈ ಸಂಬಂಧ ಕೂಡಲೇ ಕ್ರಮ ಕೈಗೊಳ್ಳುತ್ತೇನೆ. ಹಗಲು ದೀಪ ಬೆಳಗುವುದರಿಂದ ಯಾರಿಗೂ ಅನುಕೂಲವಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯಿತಿ ಇಒ ಮತ್ತು ಪಿಡಿಒಗಳಿಗೆ ತುರ್ತಾಗಿ ಸೂಚನೆ ನೀಡುವ ಭರವಸೆ ನೀಡಿದರು. ಮಾಡಿದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಇಒಗಳಿಗೆ ಮನವಿ ಕೊಟ್ಟರೂ ಕೂಡ ಆ ಒಂದು ಬೀದಿ ದೀಪಗಳನ್ನು ಆರಿಸೋ ವ್ಯವಸ್ಥೆಯನ್ನು ಮಾಡಿಲ್ಲ. ಇದು ನ್ಯಾಷನಲ್ ವೇಸ್ಟು ಅಂತೇಳಿ, ನಾವು ನ್ಯಾಷನಲ್ ವೇಸ್ಟ್ ಅಂದರೆ ದೇಶದ ಸಂಪತ್ತನ್ನು ವಿನಾಕಾರಣ ನಾವು ಖರ್ಚು ಮಾಡ್ತೀವಿ ಏನಲ್ಲ. ಗಾಳಿ, ನೀರು ಮತ್ತು ವಿದ್ಯುತ್ತು, ಪೆಟ್ರೋಲು ಇಂಥದ್ದನ್ನು ವಿನಾಕಾರಣ ಖರ್ಚು ಮಾಡಿದರೆ ಈ ದೇಶ ನೂರಾರು ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ ಮೊನ್ನೆ AC ಅವರಾಗ ಗಮನಕ್ಕೆ ತಂದಾಗ, ತಾಲೂಕು ಆಡಳಿತಕ್ಕೆ ಬಂದಾಗ ನಾವು ಅವ್ರಿಗೆ ಮನವರಿಕೆ ಮಾಡಿದಾಗ ಅವ್ರು ಹೇಳಿದರು, ಇದು ಭಾಳ ಸೂಕ್ಷ್ಮವಾದ ವಿಚಾರ, ಇದು ಸರ್ಕಾರದ ಗಮನಕ್ಕೆ ತಂದಿದ್ದು ಒಳ್ಳೆಯದಾಯಿತು, ನಾವು ಈ ಕಡೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ. ಮಾನ್ಯ ನಮ್ಮ ಮೇಡಮ್ ಅವರು ಬಂದಿದ್ವಿ ನಮ್ಮ ಚಳವಳಿಗೆ, ಅವತ್ತು ಕೂಡ ಅವ್ರಿಗೂ ಮನವಿ ಮಾಡಿದ್ವಿ. ಇದನ್ನು ಬೀದಿ ದೀಪ ಹಗಲತ್ತು ಆರಿಸ್ರಿ. ನೂರಾರು ಬೀದಿ ದೀಪ, ಕನಿಷ್ಠ ಅಂದರೆ ಒಂದು ಹಳ್ಳಿಯಲ್ಲಿ 300ಕ್ಕಿಂತ ಜಾಸ್ತಿ ಬೀದಿ ದೀಪಗಳು ವಿನಾಕಾರಣ ಸುಡ್ತಾ ಇದ್ದಾವೆ. ಇದು ನಮ್ಮಂತಲೇ ಆದರೆ ನಾವು ಮಾಡ್ತೀವ? ಅದು ಸರ್ಕಾರದ್ದು ಯಾರ್ದು ಅಂತೇಳಿ ನಾವು ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದೀವಿ. ಜನನೂ ನಿರ್ಲಕ್ಷ್ಯ ಮಾಡ್ತಿದ್ರೆ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ರೆ, ಎಲ್ಲರೂ ಕೂಡ ಇದು ನಮ್ದಲ್ಲ ಸರ್ಕಾರದ್ದು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಜವಾಬ್ದಾರಿಯ ಸಂಘಟನೆಯಾಗಿ ಅದನ್ನು ಹಾಳಾಗೋದನ್ನು ನಿಲ್ಲಿಸಿ ಅದನ್ನೇ ನಾವು ಪಂಪ್ಸೆಟ್ಟಿಗೆ ಕೊಡ್ರಿ. 2 ಗಂಟೆ ಹಗಲತ್ತು ನೀವು ಎಕಡಿರೋರು ನಮ್ಮ ಜವಾನರು ಯಾರನ್ನು ಹೋಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅದನ್ನು ಹಿಂಗೆ ಎಳೆದ್ರೆ ಆಫ್ ಆಗೋದು. ಈಗೇನಿಲ್ಲ, ಯಾರು ಕಂಡ್ರೆ ಎಲ್ಲಿ ಕಂಬ ಐತೆ ಅಲ್ಲೈತೆ ಆ ಕಡೆ ಡೈರೆಕ್ಟ್ ಇವರು ಪಂಚಾಯತ್ ಹಾಕಿದಾರೋ ಅವ್ರು ಹಾಕೊಂಡ್ರೆ ಗೊತ್ತಿಲ್ಲ. ಒಟ್ಟು ಯಥಾಸ್ಥಿತಿ ಹಗಲು ರಾತ್ರಿ ಉಳಿತೇವೆ ಸರ್. ಯಾರೇ ತಪ್ಪಾಗಿರಲಿ ನೆಪ್ಪಾಗಿರಲಿ, ಈಗ ಅದನ್ನು ಬಂದ್ ಮಾಡಿಸ್ಬೇಕು ಅನ್ನೋದು ನಮ್ಮ ಸರಿಪಡಿಸ್ತೀವಿ. ಈಗ ಇದ್ರ ಬಗ್ಗೆ ನಾವು ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ರೆ, ಇಲ್ಲ ಅವರು ಜಿಲ್ಲಾ ಪಂಚಾಯತಿಗೆ ಬರುತ್ತೆ, ಅವ್ರು ಪಂಚಾಯತಿಯವ್ರು ಮಾಡಬೇಕು, ಅವರು ಸ್ವಿಚ್ ಹಾಕ್ಬೇಕು ಮತ್ತು ವೈರ್ ಹಾಕ್ಬೇಕು. ಇಡೀ ಊರಿಂದ 1 ಹತ್ರ 2 ಹತ್ರ ಮಾಡಿರ್ತೀವಿ ನಾವು ಅಂತ ಅವ್ರು ಹೇಳ್ತಾರೆ. ಅವ್ರ ಮೇಲೆ ಇವ್ರು ಹೇಳ್ತಾರೆ, ನಾವು ಹೋದ್ಸರಿ ಕೂಡ ಹಿಂಗೆ ಮಾಡಿದ್ವಿ. ಮತ್ತು ನಮ್ಮ ಮೊಳಕಾಲ್ಮೂರು ತಾಲೂಕಿನಾಗ ಮೊನ್ನೆಯಿಂದ ಏನು ವರದಿ ಆಗೈತೆ ಅಂದರೆ, ಮೊಳಕಾಲ್ಮೂರು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ, ಸ್ವಚ್ಛತೆ ಇಲ್ಲ, ಮತ್ತು ಏನು ಪೈಪ್ ಲೈನ್ ಆಗಿರ್ಬೋದು, ನೀರು ಬರ್ತಾ ಇಲ್ಲ ಅಲ್ಲಿ. ಮತ್ತು AC ಹಾಕಿದ್ದಾರೆ, ದೊಡ್ಡದು ಭಾಳ ಚೆನ್ನಾಗಿ ಮಾಡಿದ್ರು ಸರ್. AC ಇಲ್ಲಿ ಕಟ್ ಮಾಡೈತೆ ಅಂತ ಹೇಳಿದ್ದಾರೆ ಅವರು. ಮೊನ್ನೆ ಹೋಗಿ ಜಡ್ಜ್ ಮೇಡಮ್ ಅವರು ಹೋಗಿ ಅಲ್ಲಿ ಇದು ಮಾಡಿದಾಗ ಇಲ್ಲಿ ಕಟ್ಟಾಗಿ AC ಬರ್ತಾ ಇಲ್ಲ ಅಂತ ಹೇಳಿದರೆ, ಆ ACಗಳು ಮತ್ತು ಹಳೆ ಬಿಲ್ಡಿಂಗ್ ಹೊಡೆದಂಥ ಕಲ್ಲನ್ನು ಮಾರಿದ್ದಾರೆ ಅಂತ ನಮ್ಮ ಗಮನಕ್ಕೆ. ಇದನ್ನು ನೀವು ಕೂಡ ಇವತ್ತು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಇದು ಮಾಡಬೇಕು. ಮತ್ತು ಹಾಸ್ಟೆಲ್ಗಳಲ್ಲಿ ಏನು ಭಾರಿ ಅವ್ಯವಸ್ಥೆ ಆಗಿಬಿಟ್ಟೆ ಸರ್. ಹಾಸ್ಟೆಲ್ಗಳಲ್ಲಿ ಭಾರಿ ಅವ್ಯವಸ್ಥೆ ಅಂದರೆ ಭಾರಿ ವ್ಯವಸ್ಥೆ, ಸರಿಯಾಗಿ ಬಾತ್ರೂಮ್ಗಳಿಲ್ಲ, ಏನಿಲ್ಲ ನಮ್ಮ ತಾಲೂಕಿನಾದ್ಯಂತ. ಅದನ್ನು ಕೂಡ ನೀವು ವಿಸಿಟ್ ಮಾಡಿ ತಮ್ಮ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ. ಪಾಪ ಇವತ್ತೇನಾದರೂ ನಾವು ಮೊಳಕಾಲ್ಮೂರು ತಾಲೂಕಿನ ಪ್ರತಿಯೊಂದು ಮಾಡ್ತೀವಿ ಅಂದರೆ ಪತ್ರಕರ್ತಿದೆ ಮತ್ತು ಸಂಘಟನೆಗಳಿಂದ ಅವ್ರು ವರದಿ ಮಾಡ್ತಿರ್ತಾರೆ, ನಾವು ಮಾಡ್ತಾನೆ ಇರ್ತೀವಿ. ಅವ್ರು ಏನೇನು ಬೇಕು ಎಲ್ಲ ಮಾಡ್ತಾನೇ ಇರ್ತಾರೆ. ಪ್ರತಿಯೊಂದು ಎಲ್ಲ ಗಮನಕ್ಕೂ ತಂದೀವಿ ಸರ್. ಹಳ್ಳಿದು ಗಮನದಲ್ಲಿ ಬಂದಿದೆ ಸರ್. ಈ ಹಾಸ್ಪಿಟಲ್ದು ಹಿಂದುಳಿದ ಪ್ರದೇಶ ಅಂತೇಳಿ ಯಾರು ಡಾಕ್ಟರ್ ಬರ್ತಾರೆ, ಅದಕ್ಕೆ ನಾವು 48 ಜನ ಇಲ್ಲಿಯ ಕೂಲಿಕಾರರು ಎಲ್ಲ ಸೇರ್ಕೊಂಡು ಸರ್ಕಾರದ ಗಮನ ಸೆಳೆಯುತ್ತೆ. ಇಲ್ಲಿ MD ಡಾಕ್ಟರ್ ಹಾಕ್ಸ್ಕೊಂಡಿದ್ದೀವಿ. JH ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು 15 ದಿವಸ ಜೈಲು ಬಂದಿದ್ದೀವಿ, ಡಾಕ್ಟ್ರ್ ಬೇಕು ಅಂತ. ಆವಾಗ ಇಲ್ಲಿ ಕಾಗೋಡು ತಿಮ್ಮಪ್ಪರು ಬಂದ ಮೇಲೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರು, ಒಳ್ಳೆ MD ಡಾಕ್ಟರ್ಗಳಾಗಿ ಒಳ್ಳೆ ವ್ಯವಸ್ಥೆ ಮಾಡಿದರು. ಅವರೆಲ್ಲ ಟ್ರಾನ್ಸ್ಫರ್ ಆದಮೇಲೆ ಇದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ನಾವು ಸ್ವಲ್ಪ ಗಮನ ಹಾಸ್ಟೆಲ್ ಕಡೆಗೆ ನಾವು ಸರ್ ಇದನ್ನು ಕೂಡ ಈ ತಕ್ಷಣ ನಾನು ಇನ್ಸ್ಟ್ರಕ್ಷನ್ ಯಾರಿಗೆ ಕೊಡಬೇಕು, ಅವ್ರು ನಮ್ಮೆಲ್ಲ PDOಗಳಿಗೆ ಇಒಗಳಿಗೆ ಸೀರಿಯಸ್ ಕೊಟ್ಟು ಸಾಕಾಗಿ ಸಿಗಿದೆ ವಿಚಾರದಲ್ಲಿ. ಕರೆಂಟ್ ಕಂಪನಿ ವಿಚಾರದಲ್ಲಿ ನಮ್ಮದು ಸೀರಿಯಸ್ ಅನ್ನೆಸರಿ ಪೋಲ್ ಆಗುತ್ತೆ. AC ಅವ್ರು ಹೇಳಿದ್ರೆ ಸರ್ 100 ವರ್ಷ ಹಿಂದಕ್ಕೆ ಹೋಗುತ್ತೆ ಇಂಥವೆಲ್ಲ ಪೋಲ್ ಆದರೆ ಅಂತ ಹೇಳಿದ್ರು ಸರ್. ನ್ಯಾಷನಲ್ ವೇಸ್ಟ್ ಐತೆ ಗೊತ್ತೈತೆ ಅಂತ ಕೇಳಿದ್ರು. ಏನು ಹೇಳ್ತೀನಿ ನೀವು ಮಾಹಿತಿ ಕೊಡಿ. ಯಾವುದು ಗರ್ಭಿಣಿ ಮಂತರು ಅರ್ಜೆಂಟಿಂದ ಹೆರಿಗೆ ಡಾಕ್ಟರ್ ಹೇಳಿದ್ರೆ ಪ್ರಸೂತಿ ತಜ್ಞರಿಲ್ಲ. ಪ್ರತಿಯೊಂದಕ್ಕೂ ಭಾಳ. ಈ ಸಂದರ್ಭದಲ್ಲಿ ಇಒ ಹನುಮಂತಪ್ಪ, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ DR ಮಧು, ಯೋಜನಾಧಿಕಾರಿ ಗಾಯತ್ರಿ, ಜಿಲ್ಲಾ ಸಂಘದ
ಅಧ್ಯಕ್ಷರಾದ ಮೊರ್ಲಳ್ಳಿ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಾಗನಹಳ್ಳಿ ಎಸ್ಆರ್ ತಿಪ್ಪೇಸ್ವಾಮಿ, ಕೋಡಿಹಳ್ಳಿ ಹನುಮಂತಪ್ಪ, ಚಂದ್ರಣ್ಣ, ಪ್ರಶಾಂತ್ ರೆಡ್ಡಿ, ಹಿರೇಹಳ್ಳಿ ತಿಪ್ಪೇಸ್ವಾಮಿ, ಮಂಜಣ್ಣ, ನಿಂಗಣ್ಣ, ಮುತ್ತಯ್ಯ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.